देखा अतरास कर नो मार अतरा नका मत चोका नको छोड़ू नहीं वाला मार अतरास कर नो अतरा पेट बड़ी मामा समर सेवा कोणती काय दोडमा ब्लाउज काय बेटा ಈ ಎವಡಿ ಪಕ್ಕ ಐಕೊಳ ಐ ಪಿನ್ನಿ ಎವಡಿ ಗಲಾಲೆ ರೆ ಎವಡಿ ದಿಸಾರಿ ಸಾರಿ ನೋಡಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಸೀರೆ ಉಡಿಸ್ತಾ ಇದ್ದಾಳೆ ನನಗೆ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನಮ್ಮ ಅತ್ತಿಗೆ ಅವ್ರ ಮಗನಿಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ನಮ್ಮ ಅಕ್ಕ ಮೇಕಪ್ ಆರ್ಟಿಸ್ಟ್ ನಮ್ಮ ಅಮ್ಮಂಗೆ ಮೇಕಪ್ ಮಾಡಿದ್ದಾಳೆ ಸೊ ಇವಾಗ ಪೆಂಡಿಂಗ್ ಇರೋದು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತಿಗೆಗೆ ಮತ್ತು ಅವಳು ಮಾಡಬೇಕು ಸೊ ನೋಡಿ ನಮ್ಮ ಅಕ್ಕಂಗೆ ಮೇಕಪ್ ಮಾಡಿರೋದು ನಮ್ಮ ಅಕ್ಕ ಎಷ್ಟು ಕ್ಯೂಟಾಗಿದೆ ಅಲ್ಲ ಇವರು ನಮ್ಮ ದೊಡ್ಡಮ್ಮ ಅವ್ರ ಮಗಳು ಮದುವೆಗೆ ಅಂತ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ ಫಂಕ್ಷನ್ ರಿಸೆಪ್ಷನ್ ಮದುವೆ ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಇವತ್ತು ಆಡ್ಕೊಳ್ಳೋರೆಲ್ಲ ಆಡ್ಕೊಳ್ಳಿ ಇವತ್ತು ನೋಡಿ ಅಷ್ಟೇ ಆಡ್ಕೊಳ್ಳೋರೆಲ್ಲ ಆಡ್ಕೊಳ್ಳಿ ಇವತ್ತು ಫುಲ್ ಜೋಶಲ್ಲಿದ್ದಾರೆ ಗೈಸ್ ಫುಲ್ ಖುಷಿಯಲ್ಲಿದ್ದಾರೆ ಅವ್ರ ಮಗಳು ಮದುವೆ ಅಂತ ಹೌದು ನೋಡಿ ನೋಡೋಣ ಊಟ ಏನೇನು ಮಾಡಿಸಿದ್ದಾರೆ ಬಿ ಹ್ಯಾಪಿ ದೊಡ್ಡಮ್ಮ ಬಂದಪ್ಪ ಇವಾಗ ಚೋಟಿಗೆ ಹೋಗಕ್ಕೆ ಯಾರು ಬರ್ತೀವಿ ಅಂತ ಪಾಪ ನಮ್ಮ ದೊಡ್ಡಮ್ಮ ಕೇಳ್ತಾ ಇದ್ದಾರೆ ಯಾರು ಇನ್ನ ಮಾತೇ ಆಡ್ತಾ ಇಲ್ಲ ಸೊ ನೋಡಿ ಇದು ನನ್ನ ಫೈನಲ್ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಗಾಡಿ ಹಾತ್ಲೆ ತೆಗಿಯೇ ಮರ್ಯಾದೆ ಏನಕ್ಕೆ ತೆಗಿತಾರೆ ಮದುವೆ ಹೆಣ್ಣು ಚೌಟ್ರಿಗೆ ಹೋಗಿ ರೆಡಿಯಾಗಿ ಹೋಗ್ತಿದ್ದೀವಿ ಪಾಪ ನಾಚಿಕೆ ಬೀಳ್ತಾಳೆ ಇವಾಗ ಚೌಟ್ರಿಗೆ ಹೋಗ್ತಾ ಇದೀವಿ ಅವ್ರನ್ನ ರೆಡಿ ಮಾಡೋಕ್ಕೆ ನಾವೆಲ್ಲ ರೆಡಿ ನಾಚಿಕೆ ಬೀಳ್ತಾ ಇದ್ದಾಳೆ ಪಾಪ ಹೂವಿನ ಹಾರ ಎಲ್ಲ ರೆಡಿ ಗೈಸ್ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ ಶಕೀಲಾ ಗೈಸ್ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ ಇವನಿನ್ನ ಮದುವೆ ಹೆಣ್ಣು ಅಣ್ಣ ಅಂತೆ ರೆಡಿನೇ ಆಗಿಲ್ಲ ಮದುವೆ ಹೆಣ್ಣು ಇವಾಗ ರೆಡಿ ಆಗೋದು ಹೋಗ್ತೀವಿ ಇಲ್ಲೊಬ್ಳು ಬಂದ್ಲು ಸೊ ರೆಡಿ ಆಗ್ಬಿಟ್ಟು ಬಂದು ಚೌಟ್ರಿಗೆ ಇವಾಗ ಊಟ ಮಾಡ್ತಾ ಇದ್ದೀವಿ ಐ ಮೀನ್ ಟಿಫನ್ ತಿಂತಾ ಇದ್ದೀವಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನಮ್ಮನ್ನು ಬಿಟ್ಬಿಟ್ಟು ಇವಳು ಅವ್ರಿಗೆಲ್ಲ ಕೊರಿಯಕ್ ಇರೋದು ಕ್ಯಾಮ್ರಾಮನ್ ಕ್ಯಾಮ್ರಾ ವುಮೆನ್ ಫೋಟೋ ಹಿಡಿಯೋದು ಯಾರು ಇಲ್ಲ ನಾವು ಇವಾಗ ಗೀಟ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮದು ಗೈಸ್ ಬಂದವ್ರಿಗೆಲ್ರಿಗೂ ಅರ್ಶಿನ ಕುಂಕುಮ ಕೊಡೋಕೆ ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ಮದುವೆ ಕೆಲಸ ಎಷ್ಟು ಮಾಡಿದ್ರು ಸಾಲಲ್ವಲ್ಲ ಗೈಸ್ ನೋಡಿ ನಮ್ಮ ಅತ್ತಿಗೆ ನೋಡಿ ಎಷ್ಟು ಅಂತ ಇದ್ದಾರೆ ಅಮ್ಮ ಮದುವೆ ಅಣ್ಣ ನೋಡಿ ಗೈಸ್ ಇನ್ನೂ ರೆಡಿನೇ ಆಗಿಲ್ಲ ನಮ್ಮಮ್ಮ ಅವ್ರು ಎಷ್ಟು ರೆಡಿ ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ನಾವು ನೋಡಿ ಗೈಸ್ ನಾವು ನೋಡಿ ಹೆಂಗೆ ರೆಡಿ ಆಗಿ ಇದು ನನ್ನ ಇವತ್ತಿನ ಔಟ್ಫಿಟ್ ಆ್ಯಂಡ್ ಗೆಸ್ಟ್ಸಲ್ಲಿ ಆಲ್ಮೋಸ್ಟ್ ಇದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಗೆಸ್ಟಲ್ಲಿ ಆಲ್ಮೋಸ್ಟ್ ಯಾರೂ ಅಷ್ಟೊಂದು ಬಂದಿಲ್ಲ ಇವ್ರು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಅವರು ಗೆಸ್ಟಲ್ಲಿ ಇನ್ನೂ 2-3 ಮೆಂಬರ್ಸ್ ಅಷ್ಟೇ ಬಂದಿರೋದು ದೋಸ್ ಆಲ್ ಮೈ ಫ್ಯಾಮಿಲೀಸ್ ಆ ಫ್ಯಾಮಿಲೀಸ್ ಫುಲ್ ರೆಡಿಯಾಗಿ ಬರ್ತಾರೆ Ba. Ye, pamana.
ಡ್ಯಾನ್ಸ್ ಆಡಿಕೊಂಡು ಮತ್ತೆ ನಾವು ಲಂಚ್ ಹಾಲ್ ಹತ್ರ ಹೋದ್ವಿ. ಅಲ್ಲಿ ಎಲ್ಲರೂ ಗೆಸ್ಟ್ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಅದಕ್ಕೆ ನೆಕ್ಸ್ಟ್ ರೌಂಡಲ್ಲಿ ನಾವು ನಮ್ಮ ಕಸಿನ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ವೆರೈಟೀಸ್ ಆಫ್ ಫುಡ್ಸ್ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಸೊ ತಿಂತಾ ಇರಬೇಕಾದ್ರೆ ನಮ್ಮ ಅಣ್ಣ ಬಂದುಬಿಟ್ಟು ವಿಚಾರಿಸ್ಕೊತಾ ಇದ್ದ ಹೆಂಗಿದೆ ಫುಡ್ಡು ಏನು ಅಂತ. ಬಿಕಾಸ್ ಅವ್ರ ತಂಗಿದೇ ಮದುವೆ ಆಗಿರೋದ್ರಿಂದ, ಐ ಮೀನ್ ನಮ್ಮ ಅಕ್ಕಂದು ಮದುವೆ ಆಗಿರೋದ್ರಿಂದ ಅವನೇ ಬಂದು ವಿಚಾರಿಸ್ಕೊತಾ ಇದ್ದ ಹೆಂಗಿದೆ ಫುಡ್ಸ್ ಅಂತ ಎಲ್ಲ. ಅದು ಬೇರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಂಡು ಬರ್ತಿದ್ರ. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಹಾಕೋಕ್ಕೆ ಹೇಳಿ ಒಂದು ಕೇಕ್ ಸೆಲೆಬ್ರೇಷನ್ ಮಾಡೋಕ್ಕಂತ ಕೇಕ್ ಸೆಲೆಬ್ರೇಷನ್ ಮಾಡಿಕೊಂಡು ಅಲ್ಲಿ ಸೊ ಅದಾದಮೇಲೆ ನಾವು ಅವಳಿಗೆ ಫೋರ್ಸ್ ಮಾಡ್ತಾಯಿದ್ವಿ ಅಣ್ಣಂಗೆ ಪ್ರಪೋಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಅವಳು ಪ್ರಪೋಸ್ ಮಾಡೋಕ್ಕೆ ಅಂತ ಮುಂದೆ ಬಂದಳು. ಸೊ ಫಸ್ಟ್ ಅವಳು ಪ್ರಪೋಸ್ ಮಾಡಿದ್ಲು, ಅದಾದಮೇಲೆ ಅಣ್ಣ ಪ್ರಪೋಸ್ ಮಾಡಿದ್ರು. ಕೇಕ್ ಕಟ್ ಮಾಡಿದ್ಮೇಲೆ ಎಲ್ಲರಿಗೂ ಹಂಚಬೇಕು ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ನನ್ನ ತಮ್ಮಂದರು ಅವರೇ ತಿಂತಾಯಿದ್ದಾರೆ, ಅರ್ಧಕ್ಕರ್ಧ ಕೇಕು ಕಟ್ ಮಾಡ್ತಾ ಅವರೇ ತಿಂತಾಯಿದ್ದಾರೆ, ಎಲ್ಲರಿಗೂ ಕೊಡೋದು ಬಿಟ್ಬಿಟ್ಟು. ಸೊ ಅದಾದಮೇಲೆ ಅವ್ರು ಕೇಕ್ ಕಟ್ ಮಾಡಿ ಕೊಟ್ಟಂಗೆ ನಾನು ಮತ್ತು ನನ್ನ ಕಸಿನು ಹೋಗ್ಬಿಟ್ಟು ಎಲ್ಲರಿಗೂ ಕೇಕ್ನ ಹಂಚ್ತಾ ಇದ್ವಿ. ಕೇಕೆಲ್ಲ ಕೊಟ್ಟಿದ್ದಾದಮೇಲೆ ಮತ್ತೆ ನಮ್ಮ ಅಣ್ಣ ಅವರೆಲ್ಲ ಲಾಸ್ಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಇದು ಲಾಸ್ಟ್ ರೌಂಡ್ ಆಗಿತ್ತು. ಸೊ ಅದಕ್ಕೆ ನಮ್ಮ ಅಣ್ಣವರು ಮತ್ತು ಮದುವೆ ಹೆಣ್ಣು ಗಂಡು ಮತ್ತು ನಮ್ಮ ದೊಡ್ಡಮ್ಮ ಅವರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಮದುವೆ ಹೆಣ್ಣು ಮತ್ತು ಗಂಡು ಇಬ್ಬರು ಒಬ್ರಿಗೊಬ್ರು ತಿಂದ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಗೊತ್ತಲ್ಲ ಎಲ್ಲರೂ ಮದುವೆಯಲ್ಲಿ ಈ ಥರನೇ ಮಾಡೋದು ಅಂತ. ಸೊ ಅದಾದಮೇಲೆ ಎಲ್ಲರೂ ಮನೆ ಕಡೆ ಹೊರಟ್ವಿ. ನಾನು ನಮ್ಮ ಚಿಕ್ಕಮ್ಮ ಅವ್ರ ಮನೆ ಕಡೆ ಹೊರಟೆ. ನಮ್ಮ ಅಕ್ಕ ಅವರೆಲ್ಲ ಒಂದು ಈವ್ನಿಂಗ್ ಹಂಗೆ ಬಂದರು. ಸೊ ಅದಕ್ಕೆ ನಾವು ಹಂಗೆ ಹೊರಟಿದ್ದು ಬ್ಯಾಂಗ್ಳೂರಿಗೆ. ತುಮಕೂರಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. ಇಲ್ಲಿ ಯಾರೋ ಬಸ್ಸವರು ತುಂಬ ಹಾರನ್ ಮೇಲೆ ಹಾರನ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನನ್ನ ತಮ್ಮ ಅದಕ್ಕೆ ರೇಸ್ ಮಾಡ್ತಾಯಿದ್ದ. ಸೊ ನಾವು ಬಂದು ಊಟ ಮಾಡಿದ್ಮೇಲೆ ನಮ್ಮ ಅಣ್ಣ ಅವರೆಲ್ಲ ಬಂದರು, ನಮ್ಮಮ್ಮ ನಮ್ಮ ಅಣ್ಣ ಅವರೆಲ್ಲ. ಸೊ ಅವ್ರು ಬಂದು ಅವರು ಊಟ ಮಾಡಿಕೊಂಡು ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಸೊ ಫೈನಲಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇದಾಗಿತ್ತು ಗೈಸ್. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.